ಮೊನ್ನೆ ನೋಡಿ ನಾನು ಡೆಕ್ಕನ್ ಹೆರಾಲ್ಡ್ ಪೇಪರ್ ಓದ್ತಿದ್ದೆ ದೆಹಲಿದು. ಅದರೊಳಗೆ ಭಾಳ ಚಂದ ಕೊಟ್ಟಿದ್ರು ಅವರು. ಮಗ ಫಾರಿನ್ ಒಳಗದಾನ, ಆಸ್ಟ್ರೇಲಿಯಾ. ಅವರಪ್ಪ ದೆಹಲಿಯಾಗ ಸತ್ತಾನ. ಮಗ ಏನು ಅನ್ಬೇಕು, ವಿಡಿಯೋ ಕಾಲ್ ಮಾಡಿ ತೋರಿಸ್ಬಿಡ್ರಿ ಮುಖ ಸಾಕು ಅಂದ ಮಗ. ವಿಡಿಯೋ ಕಾಲ್ ಮಾಡಿ ತೋರಿಸ್ಬಿಡ್ರಿ, ಬರೋಕೆ 2 ದಿನ ಬೇಕು, ನಮಗೆ ಬರೋದಾಗೋದಿಲ್ಲ ಹೋಗೋದಾಗೋದಿಲ್ಲ, ಅದು ಮತ್ತು ಖರ್ಚು ಭಾಳ ಐತಿ. ಅಲ್ಲಿ ಯಾರ ಅಕ್ಕಪಕ್ಕ ಮನೆಯವ್ರಿದ್ರೆ ಅಕೌಂಟ್ ನಂಬರ್ ಕಳಿಸ್ರಿ, ಒಂದು 20 ಲಕ್ಷ ರೂಪಾಯಿ ಹಾಕ್ತೀನಿ, ಅದನ್ನು ಓದು ಮಣ್ಣು ಮಾಡಿ ಬಂದುಬಿಡ್ರಿ ಅಂದ. ಮತ್ತು ಅವ್ರಂದ್ರು ಮಗ್ಳಿಗೂ ಯಾರೂ ಇಲ್ಲ, ಹಳಿ ಮುದುಕ, ಯಾರನ್ನೂ ಗಳಿಸಿಲ್ಲ. ಅವ ಏನು ಅನ್ಬೇಕು, ಮುನ್ಸಿಪಾಲ್ಟಿ ಅವ್ರ ನಂಬರ್ ಇದ್ರು ಕೊಡ್ರಿ, ಫೋನ್ ಮಾಡ್ತೀನಿ, ಅವ್ರಿಗೆ 20 ಲಕ್ಷ ರೂಪಾಯಿ ಹಾಕ್ತೀನಿ, ಬೀದಿ ಹಣ ಅನ್ಕೊಂಡು ಹೋಗಿ ಸ್ಮಶಾನದಾಗ ಇಟ್ಟು ಬರ್ರಿ ಅಂದ. ನಮ್ಮ ಮಕ್ಕಳೆಲ್ಲ ಫಾರಿನ್ದಾಗ ಅದಾವಂತ ಖುಷಿ ಪಡಕತ್ತೀವಿ, ನಮ್ಮ ಮಕ್ಕಳೆಲ್ಲ ಹೊರದೇಶದೊಳಗದ ಖುಷಿ ಪಡಕತ್ತೀವಿ. ಒಂದು ಕ್ಷಣ ತಂದೆ ತಾಯಿ ಉಸಿರು ಹೋಯ್ತು ಅಂದ್ರೆ ಅದೇ ಮಕ್ಕಳು ಮಣ್ಣು ಹಾಕಕ್ಕೆ ಬರೋದಿಲ್ಲ, ಅದೇ ಮಕ್ಕಳು ಮಣ್ಣು ಹಾಕಕ್ಕೆ ಬರೋದಿಲ್ಲ. ಆದ್ರೆ ಅದೇ ಚಿಚ್ಕಂಡಿ ಊರು ಒಳಗೆ ಓಡಾಡು ಹುಡುಗ 700 ರೂಪಾಯಿ ಪಗಾರ ದುಡ್ಯಾಕತ್ತಾನಂದ್ರು ಮಗಗೆ ಚೂರು ನೋವಾಯಿತು ಅಂದ್ರೆ ಮೊದಲು ಡಾಕ್ಟ್ರಿಗೆ ಫೋನ್ ಮಾಡಿ ನಮ್ಮ ಅಪ್ಪಗೆ ನೋವಾಗೈತೆ ಬಾ ಅಂತಾನ. ಇದು ನಿಜವಾದ ಎಜುಕೇಷನ್, ಫಾರಿನ್ದಾಗಿರೋದಲ್ಲ. 20 ತಂದೆ ತಾಯಿ ಯಾವಾಗ ಖುಷಿ ಪಡ್ತಾರ, ಮಗ 30 ಲಕ್ಷ ರೂಪಾಯಿ ಪಗಾರ ತೊಗೊಂಡು ಫಾರಿನ್ನಿಂದ ಅಕೌಂಟ್ ಹಾಕಾಕತ್ತಾನ. ಇವು ಅವ್ನ ಫೋಟೋ ನೋಡ್ಕೋವಂತ ಅಳ್ಕೋತ ಊಟ ಮಾಡ್ತಿರ್ತಾವೆ ಎರಡು. ರಾತ್ರಿ ಆಯಿತು ಅಂದ್ರೆ ಮಗನ ಫೋಟೋ ನೋಡ್ಕೊಂತ ಕಣ್ಣೀರು ಹಾಕ್ಕೊಂತ ಊಟ ಮಾಡು ತಂದೆ ತಾಯಿ ಖುಷಿ ಪಡೋದಿಲ್ಲ. ತಂದೆ ತಾಯಿ ಯಾವಾಗ ಖುಷಿ ಪಡ್ತಾರಂದ್ರೆ ಮಗ ಊರಾಗ ಇದ್ಕೊಂಡು 400 ರೂಪಾಯಿನೇ ದುಡಿಲಿ, ರಾತ್ರಿ 9 ಆಯ್ತಂದ್ರೆ ಕುಡ್ದು ಬರ್ಲಾರ್ದಂಗೆ ಮನೆಗೆ ಬಂದು ಅವ್ರ ಕಣ್ಣು ಮುಂದೆ ನಕ್ಕೊಂತ ಊಟ ಮಾಡ್ತಾನಲ್ಲ, ಅವಾಗ ತಂದೆ ತಾಯಿ ಖುಷಿ ಪಡ್ತಾರ. ಅದು ಶ್ರೀಮಂತಿಕೆಯ ಮಕ್ಕಳವು, ಅವಾಗ ತಂದೆ ತಾಯಿ ಖುಷಿ ಪಡ್ತಾರ. ಅಂಥ ಮಕ್ಕಳು ನಿಮ್ಮ ಅದಾವ ಅಂದ್ರೆ ಖುಷಿ ಪಡ್ರಿ. ನಾವು ಏನು ಮಾಡ್ತೀವಿ, ಮಗ್ಳ ಮನೆಯವ 98 ತೊಗೊಂಡಾನ, ಮಗನೇ ನೀ ಯಾಕೆ ತೊಗೊಂಡಿಲ್ಲ? ಮಗ್ಳ ಮನೆಯವ 86 ತೊಗೊಂಡಾನ, ನೀ ಯಾಕೆ ತೊಗೊಂಡಿಲ್ಲ? ಒಬ್ಬ ಹಿಂಗೆ ಮಗ್ಳ ಮನೆಯವ 88 ತೊಗೊಂಡಾನ, ನೀ ಯಾಕೆ ತೊಗೊಂಡಿಲ್ಲ ಅಂತ ಭಾಳ ಹೊಡೆದ ಮಗನಿಗೆ. ಮಗ ಅಂದ ನನ್ನ ಟೈಮ್ ಬರಲಿ ಅಂದ. 88 ತೊಗೊಂಡಿದ್ದು ಮಗ್ಳ ಮನೆಯವ ನೀ ಬರೀ ಜಸ್ಟ್ 40 ತೊಗೊಂಡು ಪಾಸಾಗಿ, ನಿನಗೆ ಅವು ನಂಗೆ ತೊಗೊಳೋದಾಗಿಲ್ಲಲ್ಲ. ನೀನು ಒಂದೇ ಸಾಲಿಗೆ ಹೋಗಿ, ಅವನು ಒಂದೇ ಸಾಲಿಗೆ ಹೋಗ್ಯಾನ, ನಿನಗೂ ಒಂದೇ ಬುಕ್ಕ, ಅವನಿಗೂ ಒಂದೇ ಬುಕ್ಕ. ಅವ ಓದಿ 90 ತೊಗೊಂಡಾನ, ನೀವು ಓದಿ 40 ತೊಗೊಂಡಿಯಲ್ಲ, ನಿನಗೆ ನಾಚಿಕೆ ಆಗೋದಿಲ್ಲ ಅಂತ ತಪ್ಪು ಬೈಯಾಕತ್ತಿದ್ದ. ಮಗ ಅಂದ, ಟಿ ವಿಯಾಗ ನೋಡಿದ ಮಗ ಟಿ ವಿಯಾಗ ನೋಡ್ದ. ಟಿ ವಿ ಒಳಗೆ ಏನಾಗಿತ್ತು, 60 ವರ್ಷನ ಒಬ್ಬ ವಯಸ್ಸಾದ ಮುದುಕ ಮೌಂಟ್ ಎವರೆಸ್ಟ್ ಏರ್ಯಾನ ಅಂತ ಸಾಧನೆ ಮಾಡಿದ್ದು ಬಂತು. ಇವ ಅಂದ ನಿನಗೆ ಎಷ್ಟು ವಯಸ್ಸು ಅಂದ ಅವ್ರ ಅಪ್ಪ ಅಂದ ನನಗೂ 60 ನಡೆದವು, ನನಗೆ 18 ವಯಸ್ಸು, ಮಗ್ಳ ಮನೆಯವಂಗೂ 18 ವಯಸ್ಸು. 18 ವಯಸ್ಸು ಅವು 90 ತೊಗೊಂಡಾನ, ನಾ ತೊಗೊಳೋದಾಗಿಲ್ಲ ಅಂತ ಹೊಡೆದಿಯಲ್ಲ, ಮತ್ತು ನೀ ಯಾವಾಗ ಹತ್ತಾಕೊಂಟಿ ಮೌಂಟ್ ಎವರೆಸ್ಟ್ ಅಂದವ. 60 ವಯಸ್ಸದ ಮೌಂಟ್ ಎವರೆಸ್ಟ್ ಹತ್ಯಾನಂತ, ನೀ ಹತ್ತಿ ತೋರಿಸು, ನೀ ಮರ್ದಿನಾನೇ ಮೌಂಟ್ ಎವರೆಸ್ಟ್ ಹತ್ತಿದ ಮರ್ದಿನಾನೇ 92 ತೊಗೋತೀನಿ ನಾ ಅಂದಿವ. ಒಟ್ಟು ಹೋಲಿಸ್ಬೇಡ್ರಿ ಮಕ್ಳಿಗೆ. ಒಂದು ಶಾಲ್ಯಾಗ ಶಾಣೆ ಇದ್ರೆ ಒಂದು ಊರಾಗ ಶಾಣೆ ಇರ್ತಾವೆ, ಒಂದು ಮನ್ಯಾಗ ಶಾಣೆ ಇದ್ರೆ ಒಂದು ಸಮಾಜಕ್ಕೆ ಶಾಣೆ ಇರ್ತಾವೆ. ಅವ್ರವ್ರು ಏನು ದೇವ್ರು ಎಲ್ಲರಿಗೂ ಒಂದೇ ಸೃಷ್ಟಿ ಮಾಡಿರ್ತಾನೆ. ಒಂದು ಗಿಡ ಆ ಕಡೆ ಒಪ್ಪಾರಿ ಹೊಳ್ಳಿದ್ರೆ ಒಂದು ಗಿಡ ಈ ಕಡೆ ಹೊಳ್ಳಿರ್ತೈತಿ, ಒಂದು ಗಾಡಿ ಆ ಕಡೆ ಹೋದ್ರೆ ಒಂದು ಗಾಡಿ ಈ ಕಡೆ ಹೋಗಿರ್ತೈತಿ. ಜೀವನ ಅಂದಮೇಲೆ ಎಲ್ಲ ಒಂದೇ ಇರೋದಿಲ್ಲ. ಎಲ್ಲ ಒಂದೇ ಇದ್ರೆ ಹೆಂಗೆ, ಈಗ ನಾನೊಬ್ಬ ಮಾತಾಡ್ತೀನಂತ ಇವ್ರು ನನಗೆ ಹಾಡಕ್ಕೆ ಬರೋದಿಲ್ಲ, ಈಗ ನನಗೆ ಹಾಡಕ್ಕೆ ಬರೋದಿಲ್ಲ, ಇವ್ರು ಹಾಡ್ತಾರೆ. ಅವ್ರು ಹಾಡ್ತಾರೆ ಬಾ ಅಂತ ನಾ ದುಃಖ ಪಟ್ಕೊಂಡೆ ಅಂದ್ರೆ ನನಗೆ ದುಃಖ ಆಗುತ್ತೆ. ಅವ್ರಿಗೆ ಹಾಡಕ್ಕೆ ಬರ್ತದೆ, ನನಗೆ ಮಾತಾಡಕ್ಕೆ ಬರ್ತದೆ. ಅವ್ರು ಹಾಡೋದ್ರೊಳಗೆ ಆನಂದ ಅದರ, ನಾ ಮಾತಾಡೋದ್ರೊಳಗೆ ಆನಂದದಿನಿ ಅಂತ ಅಂದ್ಕೊಂಡ್ರೆ ಎಷ್ಟು ಚಲೋ ಇರೋದಿಲ್ಲ ಹೇಳಿ ಜೀವನ. ಇರೋದ್ರೊಳಗನ ತೃಪ್ತಿ ಯಾರು ಪಡ್ತಾರಲ್ಲ ಅವ್ರ ಬದುಕೆ ಶ್ರೀಮಂತ ಬದುಕು. ಇರೋದ್ರೊಳಗೆ ಎಷ್ಟು ಸಾಧ್ಯ ಐತೆ ಅಷ್ಟು ತೃಪ್ತಿ ಪಡೋದು. ದೇವ್ರು ನಮಗೆ ಏನು ಕೊಟ್ಟಾನ ಅದ್ರೊಳಗೆ ಬದುಕೋದು. ನಾವು ಹಂಗಲ್ಲ, ಇನ್ನೂ ಬೇಕನ್ನೋರು ನಾವು. ಒಟ್ಟು ದೇವ್ರೇ, ಮತ್ತು ದೇವ್ರು ನಮಗೆ ನೆನಪಾಗೋದು ಯಾವಾಗ ನಮಗೆ ದೇವ್ರು ನೆನಪಕ್ಕಾನ ಅಂದ್ರೆ ಯಾವಾಗ ದೇವ್ರು ನಮಗೆ ಕಷ್ಟ ಕೊಟ್ಟಾನಲ್ಲ ಅವಾಗ ನೆನಪಕ್ಕಾನ. ಅಲ್ಲಿ ತಕ್ಕ ನಮಗೇನು ದೇವ್ರು ನೆನಪಾಗೋದಿಲ್ಲ ಬಟ್ಟೆ. ಮತ್ತು ಅವ ಅಂತಾನವ, ಒಮ್ಮೆ ಹಿಂಗೆ ಕಷ್ಟ ಭಾಳ ಬಂತು, ಒಬ್ಬ ಹೋದ ದೇವ್ರ ಕಡೆ ಬೆಡ್ಕೊಳಕ್ಕೆ. ದೇವ್ರಂದ ಏನು ಮರ ನೀ ಈಗ ಬಂದಿಯಲ್ಲ ಅಂದ. 3 ವರ್ಷ ಆಯ್ತು ರೀ ಮದುವೆ ಮಾಡಿರಿ, ಮದುವೆ ಆಗಿ 3 ವರ್ಷ ಆಗ್ಯದ, ಒಟ್ಟ ಜೀವನದೊಳಗೆ ನೆಮ್ಮದಿನೇ ಇಲ್ಲ, ಅದಕ್ಕೆ ಏನು ಮಾಡಬೇಕು? ದೇವ್ರಂದ, ಅಲ್ಲೋ ನಿನಗೆ 3 ವರ್ಷದಕ್ಕಿಂತ ಮುಂಚೆ ನಾ ಒಟ್ಟ ನೆನಪಾಗಿದ್ದಿಲ್ಲ ನಿನಗೆ. 3 ವರ್ಷ ಆದ್ಮ್ಯಾಗ ಈಗ ಕಷ್ಟ ಬಂದವಂತ ನನ್ನ ಕಡೆ ಬಂದಿಯಲ್ಲ, ಇದ್ರ ಕಡೆ ನನಗೇನು ಪರಿಹಾರ ಇಲ್ಲ, ನೀ ಮುಂದೆ ಹೋಗು ಅಂದ. ಅವ ಹಂಗೆ ತಲೆ ಕೆಡಿಸ್ಕೊಂತ ಕುಂತಿದ್ದವ. ಅವ ಒಬ್ಬರ ಕಡೆ ಹೋದ, ಅವರೊಬ್ಬರು ದೊಡ್ಡ ಹಿರಿಯರಿದ್ದರು, ಅವ್ರ ಕಡೆ ಹೋಗಿ ಹೇಳ್ದ, ಅಲ್ಲ ಮದುವೆಯಾಗಿ ಸ್ಟಾರ್ಟಿಂಗ್ ಏನು ಅವು ನೋಡಿ ಅವು ಮದುವೆ ಗಟ್ಟಿಯಾಗಿರ್ತಾವಲ್ಲ ಅವು ಲೋಕದಾಗ ಇರೋದಿಲ್ಲ ಅವು. ಒಟ್ಟು ಸ್ವಾಮಿಗಳು ನಿಮಗೆ ಹೆಂಗೆ ಗೊತ್ತ್ರಿ ಅಂದಿರಂತೀನಿ ಅವ ನನಗೆ. ನೋಡಿನ ದಿವಸ ನಾವು ಮಠದಾಗೂ ಹುಡುಗರು ಓಡಾಡ್ತಿರ್ತಾವೆ, ಅವು ಮದುವೆಗಿಂತ ಮುಂಚೆ ನಮ್ಮ ಜೊತೆ ಭಾಳ ಚಂದ ಓಡಾಡ್ತಾವೆ. ಗಟ್ಟಿಯಾಗ್ಯದ ಅಂದ್ರೆ ಮಠಕ್ಕೆ ಸಮೀಪ ಬರೋದಿಲ್ಲ ಒನಕ. ಮತ್ತು 1 ವರ್ಷ ಆದ್ಮ್ಯಾಗ ಮಠ ಬಿಟ್ಟು ಹೋಗೋದಿಲ್ಲ ಅವು.
ಮದುವೆಯಾಗ 1 ವರ್ಷ ಆದ್ಮ್ಯಾಗ ಒಟ್ಟ ಮಠ ಬಿಟ್ಟು ಹೋಗೋದಿಲ್ಲ. ನಾವು ಭಾಳ ಕೇಳ್ತಿರ್ತೀನಿ, ಅಲ್ಲೋ ಮದುವೆ ಗಟ್ಟಿ ಆದಾಗ ಒಟ್ಟ ಮಠಕ್ಕೆ ಬರ್ತಿರ್ಲಿಲ್ಲ, ಮದುವೆಯಾಗ 1 ವರ್ಷ ಆಗ್ಯದ ಮಠ ಬಿಟ್ಟು ಹೊಂಟಿಲ್ಲಲ್ಲ ಯಾಕೆ? ಅಜ್ಜರ್ ಇಲ್ರಿ, ಮಠನೇ ನಮಗೆ ಗತಿ ಅನ್ನೋದು ನಮಗೆ ಗೊತ್ತಾಗಲಿಲ್ಲ, ನಮಗೆ ಮೋಸ ಆಗ್ಯದ ನಮಗಂತ. ನಮಗೆ ಮಠ ಗತಿ ಅನ್ನೋದು ಗೊತ್ತಾಗಲಿಲ್ಲ. 1 ವರ್ಷ ಆದ್ಮ್ಯಾಗ ಮೊದಲು ಅಂತಿದ್ದವ, ಅಲ್ರಿ ನಾ ಕೇಳಿದೆ, ಅಲ್ಲ ಮುಂಚೆ ಮದುವೆಗಿಂತ ಮುಂಚೆ ಹುಟ್ಟು ಹಬ್ಬ ಕೊಟ್ಟಿದ್ದೇನು, ಹುಟ್ಟು ಹಬ್ಬ ಬಂದ್ರೆ ನೀವು ಹೋಟೆಲ್ಗೆ ಕರ್ಕೊಂಡು ಹೋಗಿದ್ದೇನು, ಕೇಕ್ ಕಟ್ ಮಾಡಿಸಿದ್ದೇನು, ಏನು ಕೇಕ್ ಅವನ ಬ್ಯಾಗ್ ತುರುಕ್ತಾನ, ಆಗ ಅವ್ವ ಈಕಿನ ಬ್ಯಾಗ್ ತುರುಕ್ತಾರೆ, ಎಷ್ಟು ಚಂದ ಪ್ರೀತಿಲೇ ಇದ್ರಲ್ಲ, ಮತ್ತು ಹುಟ್ಟು ಹಬ್ಬ ಮರ್ತಿ ಎಲ್ಲ ಮರ್ತಿ ಯಾಕೆ ಅಂತ ಕೇಳಿದೆ. ಅವ ಅಂದ, ಇಲ್ರಿ ಅಜ್ಜರ, ಎಲೆಕ್ಷನ್ಗೆ ಮುಂಚೆನೇ ಪ್ರಚಾರ ಮಾಡೋದಿರ್ತದೆ, ಎಲೆಕ್ಷನ್ ಆದ್ಮ್ಯಾಗ ಪ್ರಚಾರ ಇರೋದಿಲ್ಲ ಅಂದವ. ಮದುವೆಗಿಂತ ಮುಂಚೆನೆದೆಲ್ಲ ಮಾಡೋದಿರ್ತದೆ ರೀ, ಮದುವೆ ಆದ್ಮ್ಯಾಗ ಒಮ್ಮೆ ತಿಳಿದದ ಬಣ್ಣ ಮತ್ತೊಮ್ಮೆ ಮಾಡೋದಿರೋದಿಲ್ಲ. ಮತ್ತು ನಕ್ಕಿದ್ದು ಕೊನೆ ಯಾವಾಗ ಗೊತ್ತನ್ರಿ ಅಜ್ಜರ ಅಂದ. ಯಾವಾಗ ನಕ್ಕಿ? ಮದುವೆಯಾಗ ಏನು ನಕ್ಕಿ ನೋಡ್ರಿ ಅದೇ ಖರೆ ಅಂದ. ಅವ ಹೇಳಿದ್ದ, ಇದು ಮಠದಾಗ ಕುಂತವ ಅಂದಿದ್ದು ನಿಮ್ಗೆ ಹೇಳಕತ್ತೀನಿ ನಾನು ಅಷ್ಟೇ. ಮದುವೆಯಾಗ ಏನು ನಕ್ಕಿನಿ ಅದ ಖರೆ, ಮತ್ತು ಯಾರನ್ನ ಹುಡುಕ್ಯಾಡ್ಕೊಂತ ಬಂದು ಮಠಕ್ಕೆ? ಯಾವ ನಂದು ಫೋಟೋ ಹೊಡೆದಿದ್ನಲ್ಲ ಮದುವೆಯಾಗ ನಗಾಕತ್ತಿದ್ದು ಅವ್ನು ಹುಡುಕ್ಯಾಡ್ಕೊಂತ ಬಂದೀನಿ. ಎದಕ್ಕೆ? ಅವ ಲಾಸ್ಟ್ ಸ್ಮೈಲ್ ಪ್ಲೀಸ್ ಅಂದಿದ್ನಂದ್ರೆ ಅವತ್ತು ನಕ್ಕಿ ಬಿಡ್ತಿದ್ದೆ ನಾನು, ಎಷ್ಟು ಬೇಕಷ್ಟು. ಅವ ಸ್ಮೈಲ್ ಪ್ಲೀಸ್ ಅನ್ಕೊಂತಿದ್ದ, ಅವ ಲಾಸ್ಟ್ ಸ್ಮೈಲ್ ಅಂದಿದ್ನಂದ್ರೆ ಎಷ್ಟು ಬೇಕಷ್ಟು ನಕ್ಕು ಬಿಡ್ತಿದ್ದೆ. ಅವತ್ತ ಕೊನೆ ನಗು ಅಂತ ನನಗೆ ಗೊತ್ತಾಗಿದ್ದಿಲ್ಲ. ಮತ್ತು ನೀವು ಜರ ದೌಡ್ ಬಂದು ಆಶೀರ್ವಾದ ಮಾಡಿ ಹೋದ್ರಿ. ಅವ ಮತ್ತು ಲಾಸ್ಟಿಗೆ ಎಲ್ಲಿ ಬಂದೇವ ನನ್ನ ಕಡೆನೇ ಬಂದ. ನೀವು ದೌಡ್ ಬಂದು ಆಶೀರ್ವಾದ ಮಾಡಿ ಹೋದ್ರಿ. ನಾ ಎದಕ್ಕೆ ಅವ್ನ ಮದುವೆಗೆ ದೌಡ್ ಹೋಗಿದ್ದೆ ಅಂದ್ರೆ, ಬೇರೆ ಕಡೆ ನನ್ನ ಮದುವಿದ್ದು ಒಳಗಿನ ಅಕ್ಕಿ ಕಾಳಕ್ಕೆ ಬರ್ತೀನಿ ಅಂತ 9:00 ಅಕ್ಕಿ ಕಾಳಕ್ಕೆ ಹೋಗಿದ್ದೆ ನಾನು. ಅವ ಅಂದ, ನೀವು ಎದಕ್ಕೆ ದೌಡ್ ನನಗೆ ಆಶೀರ್ವಾದ ಮಾಡಿರಿ ಅಂತ ನನಗೆ ಈಗ ಗೊತ್ತಾಗ್ಯದ. ನನ್ನ ಮದುವೆ ದೌಡ ಮುಗಿದು ಬೀಳೋದಿತ್ತು, ಅದಕ್ಕೆ ನೀವು ನನಗೆ ದೌಡ್ ಆಶೀರ್ವಾದ ಮಾಡಿರಿ, ನೀವೇ ಸೇರಿಸ್ರಿ ಈಗ ಅಂತವ. ನಾನು ಅಲ್ಲ ಕೋಟ ಯಾವ ಮಠ ಅದು? ನಾನು ಏನು ನಿಮಗೆ ಡಿವೋರ್ಸ್ ತಗೋ ಅಂತ ಹೇಳಿದ್ನ ನಾನು. ಎದಕ್ಕಿದು ಆಗತ್ತೆ ಅಂದರೆ ಪ್ರೀತಿ ಇಲ್ಲ. ಬಸವಣ್ಣ ಅಂತನ, ಅಂದಣವ ನೇರಿದ ಸೊನಗದಂತೆ ಕಂಡಡೆ ಬಿಡದು ತನ್ನ ಮುನ್ನಿನ ಸ್ವಭಾವವ, ಸುಡು ಸುಡು ಮನವಿದು ವಿಷಯಕ್ಕೆ ಹರಿವುದು, ಮೃಡ ನಿಮ್ಮನ್ನೆನೆಯಲುವುದು ಒಂದು ದಿನ, ಎನ್ನೊಡೆಯ ಕೂಡಲ ಸಂಗಮ ದೇವ, ಅನುದಿನ ನಿಮ್ಮನ್ನು ನೆನೆವಂತೆ ಮಾಡು, ಸೆರಗೊಡ್ಡಿ ಬೇಡುವೆ ನಿಮ್ಮ ಧರ್ಮ ಅಂತನ ಬಸವಣ್ಣ. ಮನಸ್ಸು ಹೆಂಗೆ ಅಂದ್ರೆ, ಎಲ್ಲಿ ಕಾಮ ಅದ ಅಲ್ಲೇ ಹೋಗ್ಯದ, ಎಲ್ಲಿ ಮೋಕ್ಷ ಅದ ಅಲ್ಲೇ ಹೋಗ್ಯದ, ಎಲ್ಲಿ ಆಸೆ ಅದ ಅಲ್ಲೇ ಹೋಗ್ಯದ. ಇದಕ್ಕೆ ಮ್ಯಾಗ ಎತ್ತಬೇಕಾಗಿತ್ತು ಅಂದ್ರೆ ಒಂದೇ ಒಂದು ದಾರಿ, ಪ್ರವಚನ. ಇದನ್ನು ಮ್ಯಾಗ ಎತ್ತಬೇಕು ಅಂದ್ರೆ ಬೇರೆ ಯಾವುದರಿಂದನೂ ಸಾಧ್ಯ ಇಲ್ಲ. ಇದನ್ನು ಮೇಲೆತ್ತಬೇಕಾಗಿತ್ತು ಅಂದ್ರೆ ಅದಕ್ಕೆ ಒಂದೇ ಒಂದು ದಾರಿ, ಪ್ರವಚನ. ನೀವು ಭಾಳ ಚಂದ, ನೀವು ಊರ್ನೂರು ನಿಮ್ಮ ಮಂದಿ ಅಂತ ಇವು ಕಾಡು ಮಂದಿ ಭಾಳ ಡೇಂಜರ್. ಇವು ಒಂದು ಮಠ ಉಳಿಸಿಲ್ಲ, ಒಂದು ಮನೆ ಉಳಿಸಿಲ್ಲ, ಒಂದು ಸಮಾಜ ಉಳಿಸಿಲ್ಲ, ಒಂದು ಮಂದಿರ ಉಳಿಸಿಲ್ಲ. ಅವು ಕಾಡು ಮಂದಿ ಬೇರೆ. ಒಬ್ಬ ಸುಭಾಷಿತಕಾರ ಭಾಳ ಚಂದ ಬರೀತಾನೆ, ಕಾಡು ಪ್ರಾಣಿಗಳು ಕಾಡಿನೊಳಗಿದ್ರೆ ಕಾಡುವ ಪ್ರಾಣಿಗಳು ನಾಡಿನೊಳಗದಾವ, ಯಪ್ಪ ಹುಷಾರಾಗಿ ಬದುಕ್ರಿ ಅಂತ ಅವ ಬದುಕ್ತಾನೆ. ನೀವು ಅಂತೀರಿ ಮಂಗ್ಯ ಏನ್ರಿ ಗುರುಗಳ, ಮಂಗ್ಯ ಹೋಗೋದು ಅದು ಟೊಂಕಿ ಮ್ಯಾಗ ಮಕ್ಕೋತದ, ಮಂಗ್ಯ ವೇಸ್ಟ್, ನಾವು ಭಾಳ ಬಾರಿ ಅಂತಿರಲ್ಲ. ಅದು ಮಂಗ್ಯ ಅಂತೈತಿ. ಒಮ್ಮೆ ನೋಡ್ರಿ ನೀವು, ಅದು ಮಂಗ್ಯ ಕಾಡು ಒಳಗೆ 3-4 ಟೊಂಗಿಗಳಿದ್ದು ಅಂದ್ರೆ 4 ಕಾಲು ಹಾಕ್ಕೊಂಡು ಆರಾಮ್ ಮಕ್ಕೊಂಡಿರ್ತೈತೆ. ಅದು ಮಂಗ್ಯ ಎಂದರೆ ಬಿದ್ದೈತನ್? ಎಂದೂ ಬಿದ್ದಿಲ್ಲ. 3 ತಾಸು ನಿದ್ದೆ ಮಾಡ್ಯದ, 4 ತಾಸು ನಿದ್ದೆ ಮಾಡ್ಯದ, ಒಟ್ಟ ಬಿದ್ದಿಲ್ಲದು. ಇವ ಅರ್ಧ ತಾಸು ಕಟ್ಟಿ ಮ್ಯಾಗ ಕುಂತಿರ್ತಾನ, FD ಎಲ್ಲರ ಹೊತ್ಕೊಂಡು ಹೋಗ್ಯಾನ ಬಾ ಯಾವ ಅಂತ ಚಿಂತ್ಯಾಗ ಕನಸ್ದಾಗ ರಪಕನ ಕೆಳ ಬಿದ್ದಿರ್ತಾನೆ ಇವ. ಅದು ಮಂಗ್ಯ ಅಂತೂ ದೊಡ್ಡ ಕಟ್ಟಿ ಮ್ಯಾಗ ಅರ್ಧ ತಾಸು ಮಕ್ಕೊಳ್ಳೋದು ಆಗಲಿಲ್ಲ ನಿನಗೆ, ನೀ ದೊಡ್ಡವಲ್ಲ. ಉದ್ದ ಟೊಂಗಿ ಮ್ಯಾಗ 4 ಕಾಲು ಒಗದು ಆರಾಮ್ ಮಕ್ಕೋತೀನಲ್ಲ, ನಾ ದೊಡ್ಡವ ಅಂತದು ಮಂಗ್ಯ. ಮತ್ತು ನಿಮ್ಮ ಊರೊಳಗೆ ನಾಯಿಗಳಿದ್ರು ನೋಡಿ, ನಾಯಿಗಿರೋ ನಿಯತ್ತು ಮನುಷ್ಯಾಗಿರೋದಿಲ್ಲ. ಒಬ್ಬ ಮನುಷ್ಯ ಸುಮ್ಮನೆ 2 ಪಾರ್ಲೇಜಿ ಬಿಸ್ಕಿಟ್ ನಾಯಿಗೆ ಹಿಂಗೆ ಒಗದ ಅಂದ್ರೆ ಸಾಯುತಕ ಮನುಷ್ಯನ ಬಿಡುದಿಲ್ಲದು. ಇವ 3 ಹೊತ್ತು ಒಂದ ಮನ್ಯಾಗ ಊಟ ಮಾಡಿ ಚಲೋ ಚಲೋ ಬಿಸಿ ಊಟ ಮಾಡಿ ಈ ಮನೆಗೆ ಹೆಂಗೆ ಬೆಂಕಿ ಹಚ್ಚಬೇಕು ಅಂತಲೇ ಯೋಚನೆ ಮಾಡ್ತಿರ್ತಾನೆ. ನಾಯಿ ಅಂತೂ ಹಳಿಸಿದ ಉಂಡು ಮನೆಗೆ ಕಾಯ್ತೀನಿ, ನಾ ದೊಡ್ಡವ, ಉಂಡು ಬಿಸಿ ಬಿಸಿ ಊಟ ಕಾಯ್ದು ಮನೆಗೆ ಬೆಂಕಿ ಹಚ್ಚಕತ್ತಿಯಲ್ಲ, ನೀ ದೊಡ್ಡವಲ್ಲ ಅಂತದು. ಮತ್ತು ಕಡ್ಡಿಪಟ್ನ ನೋಡಿರಿ ಊರಾಗ, ನಿಮ್ಮ ಊರಾಗ ನಾ 2008 ಕಡ್ಡಿಪಟ್ನ ತರಕ್ಕೆ ಹೋಗಿದ್ದೆ. ಅದ್ರ ಬೆಲೆ ₹1. ನಾ ಸಣ್ಣ 2008 ಮೊನ್ನೆ ನಮ್ಮ ಹುಡುಗರಿಗೆ ಕಳಿಸೀನಿ, ಉದ್ಘಾಟನಾ ಕಾರ್ಯಕ್ರಮಕ್ಕೆ ಕಳಿಸ್ರಪ್ಪ ಅಂತ ಅವ್ರು ಕೊರದು ಹಚ್ತಾರಲ್ಲ, ಅದ್ರದ್ದು ಬೆಲೆ ಈಗ ಎಷ್ಟೈತಿ? ₹1. 2008 ಒಂದು, 2025 ಒಂದು, 2050 ಕಡ್ಡಿಪಟ್ನ ₹1 ಇರ್ತೈತಿ. ಬರ್ದಿಟ್ಕೋರಿ ನೀವು. ಯಾಕೆ ಹಣ ಕೊರೆಯೋರ ಬೆಲೆ ಯಾವತ್ತೂ ಹೆಚ್ಚಿಗೆ ಆಗೋದೇ ಇಲ್ಲ. ಹಚ್ಚು ಮಂದಿ ಏನು ಬೆಲೆ ಇರ್ತೈತಲ್ಲ ಯಾವತ್ತೂ ಹೆಚ್ಚಿಗೆ ಆಗೋದಿಲ್ಲ. ಹಾಲಿನ ಪ್ಯಾಕೆಟ್ ನೋಡಿರಿ, ಮೈಸೂರೊಳಗೆ ನಾನು ನೋಡೀನಿ, ಈಗ ಓದಾಕತ್ತೀವಲ್ಲ ಅಲ್ಲಿ ಮೈಸೂರೊಳಗೆ ನಾನು ನೋಡೀನಿ. ನಾನು 2021 ಮೈಸೂರಿಗೆ ಹೋದಾಗ ಹಾಲಿನ ಪ್ಯಾಕೆಟ್ ಬೆಲೆ ₹16 ಇತ್ತು. 2025 ಹಾಲಿನ ಪ್ಯಾಕೆಟ್ ಬೆಲೆ ₹32 ಆಗ್ಯದ. ₹16 ಜಾಸ್ತಿ ಆಗ್ಯದ 4 ವರ್ಷದಾಗ.
4 ವರ್ಷದಾಗ ಹಾಲಿನ ಪಾಕೆಟ್ ಬೆಲೆ ಯಾಕೆ ಜಾಸ್ತಿ ಆಯಿತು ಅಂದ್ರೆ ಯಾರು ಹಸದು ಕುಂತಾರಲ್ಲ ಅವ್ರನ್ನ ಹೊಟ್ಟೆ ತುಂಬಿಸೋ ಕೆಲಸ ಹಾಲಿನ ಪಾಕೆಟ್ ಮಾಡಿದ್ರೆ, ಯಾರು ಚಲೋ ಅದಾರ ಅವರಿಗೆ ಹಚ್ಚು ಕೆಲಸ ಕಡ್ಡಿಪಟ್ನ ಮಾಡ್ಯದ. ಕಡ್ಡಿಪಟ್ನ ಆಗಬೇಡ್ರಿ, ಹಾಲಿನ ಪಾಕೆಟ್ ಆಗ್ರಿ, ಅವಾಗ ಈ ಮಂಡಳಿಗೆ ಒಂದು ಕಿಮ್ಮತ್ ಬರಕ್ಕೆ ಸಾಧ್ಯ.